ಸಾಮಾಜಿಕ ಸೇವೆಯನ್ನು ಮಾಡುವ ಮೂಲಕವಾಗಿ ಜನಪ್ರಿಯತೆಯನ್ನು ಗಳಿಸಿ ಇವತ್ತು ಪ್ರಥಮ ಪ್ರಯತ್ನದಲ್ಲಿನೇ ಚಿಕ್ಕ ವಯಸ್ಸಿನಲ್ಲಿ ಅವರು ಶಾಸಕರಾಗಿ ಹಳ್ಳಿ ವಿಧಾನಸಭಾಕ್ಕೆ ಮಾನ್ಯ ಯುವ ಚೇತನರು, ಯುವಕರಿಗೆ ಮಾದರಿಗಳು. ನಾವೆಲ್ಲ ಅವರ ಪ್ರೇರಣೆಗೊಂಡು ಅಭಿವೃದ್ಧಿಯ ಕಾರ್ಯಗಳನ್ನು ಇನ್ನೂ ಕೂಡ ಹೆಚ್ಚು ಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಲಿ. ನಾವೆಲ್ಲ ಅವರೊಂದಿಗೆ ಇರೋಣ. ಅವರಿಗೆ ಉದಯ ಸಮಸ್ಯೆ ಬಣಜಿಗರ ಸಮಾಜದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಈ ವೇದಿಕೆಯ ಸಂಸದರು ಹಾಗೂ ನಮ್ಮ ರಾಜಕಾರಣ ಅದ್ಭುತ ರಾಜಕಾರಣಿ, ಈ ಸಮಾಜದ ಗೌರವ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಜಿ ಮುಖ್ಯಮಂತ್ರಿ ಹಾಗೂ ಜಗದೀಶ್ ಶೆಟ್ಟರ್ ಸಾಹೇಬ್ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನನ್ನ ಹಿರಿಯರು ಮತ್ತು ಆತ್ಮೀಯರಾದ ಮಹೇಶ್ ಮಂಗವಾಡವರೇ, ಜೋಡಿ ಅನ್ನಪಡವರೇ, ಕೇಳಿ ವಸಂತನವರೇ, ಜಂಗಡ ಡೆಲಿಗೇಷನ್ ಆಗ್ತದೆ, ಕನಶೆಟ್ಟಿ ರುದ್ರಾಪ್ಪ ಅವರೇ, ಗುರುಪ್ರಸಾದ್ ಡೆಲಿಗೇಷನ್ ಅವರೇ, ಮಲ್ಲಿಕಾರ್ಜುನ ಅವರೇ ಮತ್ತು ಸೇರಿದ ಎಲ್ಲ ಹಿರಿಯರೇ, ಎಲ್ಲ ಕನ್ನಡದ ಗಣ್ಯ ಮಾತಾಡೇ ಎಲ್ಲ ನನ್ನ ಕಂತಿದೆ ಎಲ್ಲ ನೆಚ್ಚಿನ ಇವತ್ತು ರಾಜ್ಯಕ್ಕೆ, ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಮತ್ತು ರಾಜ್ಯ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಸುಮಾರು 7 ಜನ ಮುಖ್ಯಮಂತ್ರಿಗಳು ಕೊಟ್ಟಿರುವ ಯಾವ ಸಮಾಜ ನಿರಂತರವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಯಾವುದರ ಸಮಾಜ ಅಂದರೆ ಅದು ಮೂಲತಃ ವ್ಯಾಪಾರ ಅಂದರೆ ಕಸುಬು ಮಾಡಿಕೊಂಡು ತಮ್ಮ ವ್ಯಾಪಾರದಲ್ಲಿ ಪಾರದರ್ಶಕತೆ ಮತ್ತು ನಿಷ್ಠೆಯಿಂದ ಇವತ್ತು ಹೆಸರುವಾಸಿದೆ. ಇವತ್ತು ಎಲ್ಲ ಸಮಾಜದ ಮೇಲೆ ಗೌರವದಿಂದ ಇವತ್ತು ಬದುಕುತ್ತಿರುವ ಸಮಾಜ ಇದು ಬಣಜಿಗ ಸಮಾಜ. ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಆಶೀರ್ವಾದ ಮಾಡೋದ್ರ ಜೊತೆಯಲ್ಲಿ ಇವತ್ತು ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ನಿರಂತರ ನನ್ನ ಒಟ್ಟಿಗೆ ನನ್ನ ಹೆಜ್ಜೆಯಲ್ಲಿ ಹೆಜ್ಜೆಡುತ್ತಾ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಯಾಗಿ ಕ್ಷೇತ್ರವಾಗಿ ಕಾಣಲಿಕ್ಕೆ ಶ್ರಮಿಸುವ ಯಾವ ಸಮಾಜ ಅಂದರೆ ಇದು ನಮ್ಮ ಬಣಜಿಗ ಸಮಾಜ. ನಾನು ಅಭಿನಂದನೆ ಜೊತೆಯಲ್ಲಿ ಈಗ ನಮ್ಮ ಅವರು ಒಂದು ಬೇಡಿಕೆ ಒಂದು ಸಮುದಾಯ ಭವನ ಬೇಕಂತ ನನಗೆ ಕೂಡ ಬಹಳ ಆಸೆ. ಇವತ್ತು ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ಅಭಿವೃದ್ಧಿ ಮುಖ ಕಡೆ ಹೋಗಲಿ ಅಂತಲೇ ಶ್ರಮಿಸ್ತಾ ಇದ್ದಾರೆ ಅಂತಂದ್ರೆ ಒಂದು ತಮ್ಮ ಸಮಾಜದ ಕಾರ್ಯಕ್ರಮಗಳಿಗಾಗಿದೆ, ಸಮಾಜದ ಯಾಕೆ ವೈಯಕ್ತಿಕ ಅವರ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಸಮುದಾಯ ಭವನ ಇಲ್ಲ ಅಂತ ಹೇಳ್ತಾರೆ. ನನಗೂ ಬಹಳ ಬೇಜಾರು ಮತ್ತು ನಾನು ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಮಾತುಕತೆಯನ್ನು ಮಾಡಬಹುದು. ಖಂಡಿತವಾಗಿ ಎಷ್ಟೇ ಕಷ್ಟ ಬಂದರೆ ನಾನು ಕೊಟ್ಟು ಮಾತ್ರ ಯಾವಾಗ ತಪ್ಪಲ್ಲ, ನಡ್ಕೊಳ್ತೀನಿ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಹತ್ತಿರದಿಂದ ಇವತ್ತಿನ ಈ ಸಿನಾರಿಯೋ ಅಂತಲ್ವಾ, ಇವತ್ತಿನ ಈ ಕರೆಂಟ್ ಸಿಚುವೇಶನ್ ಏನಿದೆ ಅನ್ನೋದು ಜಗದೀಶ್ ಶೆಟ್ಟರ್ ಸಾಹೇಬರು ಬಹಳ ಹತ್ತಿರದಿಂದ ನೋಡ್ತಿದ್ದಾರೆ. ಸುಮಾರು ನಾನು MLA ಆಗಿ 1 ವರ್ಷ ಕಳೆದು 3-4 ತಿಂಗಳಾದರೂ ಕೂಡ ಇಲ್ಲಿವರೆಗೆ ಸರ್ಕಾರದಿಂದ 1 ಪೈಸಾದರೂ ನನ್ನ ಹತ್ರ ಯಾವುದೇ ರೀತಿ ಬಂದಿಲ್ಲ. ಇವತ್ತು ನಾವು ಯಾವ ಸ್ಥಿತಿ ತಲುಪಿದ್ದೀವಿ ಅಂತಂದ್ರೆ ಇವತ್ತು ನಾವು ಹೋರಾಟ ಮಾಡಬೇಕು, ಇಲ್ಲ ಎಲ್ಲ ಇಲ್ಲಿ ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸತ್ಯ ಕುಂದಿರಬೇಕು ಯಾವುದೋ ನಮಗೆ ತಿಳಿಯಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಗೆ
ಒಂದೊಂದು ಹಳ್ಳಿಯಿಂದ ಇವರು ಜನ ಬಂದು ಅವರ ಫೋಟೋವನ್ನು ಇವತ್ತು ತೋರಿಸ್ತಿದ್ದಾರೆ. ನಮ್ಮ ಊರಿನ ರೋಡಿನ ಸ್ಥಿತಿ ಹೇಗಾಗಿದೆ ನೋಡಿ, ನಮ್ಮ ಊರಿನ ಶಾಲೆಯ ಸ್ಥಿತಿ ಹೇಗಾಗಿದೆ ನೋಡಿ. ಸೋಲ್ತಾ ಇದೆ, ಮಕ್ಕಳಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಓಡಾಡಲಿಕ್ಕೆ ರಸ್ತೆ ಇಲ್ಲ ಅಂತ ಹೇಳಿ ಅದು ನೋಡಿ ಬಹಳ ಬೇಜಾರಾಗುತ್ತೆ. ಇಷ್ಟೆಲ್ಲ ಕನಸಿರ್ಕೊಂಡು ಮಾಡ್ತಾ ಇದ್ದಾರೆ, ಆದರೆ ಹೇಳಿದ್ರೆ ಅರ್ಥ ಆಗಲ್ಲ. ಖಂಡಿತವಾಗಿ ಏನೋ ಮಾಡ್ಬೇಕಂತಲೇ ಹೇಳಿ ಕಳಿಸ್ತೀನಿ. ಕೆಲವೊಂದು ಟೈಮ್ ಮನಸ್ಸಿಗೆ ಬಹಳ ಬೇಜಾರಾಗಲ್ಲ. ನಾನು ಯಾವ ಸಮಯದಲ್ಲಿ ಯೋಜನೆ ಆಗಿರುತ್ತೆ, ಆದರೆ ಯಾವುದೇ ಕಾರಣಕ್ಕೂ ಈ ಸಮುದಾಯ ಭವನ ಅಂತ ಹೇಳಿ ನಾನು ಪುರಸಭೆಯಲ್ಲಿ ಎಷ್ಟು CSIಗಳಿದಾವೆ ಅಂತ ಹೇಳಿ ನಾನು ಪಟ್ಟಿ ತಗೊಂಡಿದ್ದೀನಿ. ಆ CSIನಲ್ಲಿ ತಾವು ಹಿರಿಯರೆಲ್ಲ ಸೇರಿಕೊಂಡು ಯಾವ ಜಾಗದಲ್ಲಿ ತಮ್ಮ ಸಮುದಾಯ ಭವನ ಕಟ್ಟಿದ್ರೆ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ರೆ ಅದು SR ರೇಟ್ ಅಂದರೆ ಬಹಳ ಕಡಿಮೆ ರೇಟಲ್ಲಿ ನಾವು CSI ನಾವು ಪಡ್ಕೋಬಹುದು. ಅದನ್ನ ಕೊಡಿಸಲಿಕ್ಕೆ ಸರ್ಕಾರದ ಯಾವುದೂ ಕಾರ್ಯಕ್ರಮದಲ್ಲಿ ಅಥವಾ ಯಾವುದೇ ಇದರಲ್ಲಿ ನಾವು ಹಣ ಬಳಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋಣ, ನಾವೆಲ್ಲರೂ ಸೇರ್ಕೊಂಡು ನಾವು 10 ರೂಪಾಯಿ ಆಗಿದ್ರೆ ನಾನು 100 ರೂಪಾಯಿ ಹಾಕ್ತೀನಿ. ಅದು 4 ಲಕ್ಷನೋ 5 ಲಕ್ಷ 4 ಲಕ್ಷ ನಮ್ಮ ಸಮಾಜದವರು, ನಾನು ಕೂಡ ಈ ಸಮಾಜದ ಒಂದು ಭಾಗ ಆಗಿ ನಾವೆಲ್ಲರೂ ಸೇರಿಕೊಂಡು CSI ಖರೀದಿ ಮಾಡೋಣ. ಆ CSI ಕಟ್ಟಡ ಕಟ್ಟಿಗೆ ಸರ್ಕಾರದಲ್ಲಿ ಮತ್ತು ಅಥವಾ ನನ್ನ ಗ್ರಾಂಟಲ್ಲಿ ಅನುದಾನ ಪಡಿಸಲಿಕ್ಕೆ ಅವಕಾಶ ಇದೆ. ಆ ಅನುದಾನದಿಂದ ಆದಷ್ಟು ಬೇಗ ತಾವು ತಮಗೆ ಹೇಗೆ ಬೇಕೋ ಆ ಥರ ತಾವು ಡಿಸೈನ್ ಮಾಡಿಸ್ಕೊಂಡು ಬಂದರೆ ಅದಕ್ಕೆ ಏನು ವೆಚ್ಚವನ್ನು ತಲುಪುತ್ತೆ ಆ ವೆಚ್ಚವನ್ನು ನಾವು ಪ್ರಶ್ನೆಗೆ ಸಾಧ್ಯ ಇದೆ ಅಂತೇಳಿ ಈ ಕಾರ್ಯಕ್ರಮ ಮೂಲಕ ಎಲ್ಲ ಬಾಂಧವರು ನಮ್ಮ ಸಮಾಜ ಬಾಂಧವರಿಗೆ. ಹಾಗಾಗಿ ಕೊನೆಯಲ್ಲಿ ಸಮಾಜ ಯಾವಾಗೂ ನಮ್ಮ ಬೆನ್ನು ಹಿಂದಿದೆ, ನನ್ನ ಬೆನ್ನು ಹಿಂದೆ ಇದೆ. ನನಗೆ ಆಶೀರ್ವಾದ ಮಾಡಿ ಇವತ್ತು ಶಾಸಕರಾಗೆಲ್ಲ ತಾವು ಮಾಡಿದ್ದೀರಿ. ನಮ್ಮ ಸಹಕಾರ ಮತ್ತು ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಾನು ಯಾವಾಗೂ ಕೂಡ ಸಮಾಜದ ಏನೇ ಸಮಸ್ಯೆಗಳು ಬಂದರು, ಏನೇ ಕೊಂದುಕೊಂತ ಇದ್ರು ಕೂಡ ನಾನು 24 ತಾಸು ತಮಗೋಸ್ಕರ ಇದ್ದೀನಿ ಅಂತ ಹೇಳಿ ಹೇಳ್ತಾ, ತಾವು ಸಮುದಾಯ ಭವನ ಮಾತ್ರ ಕೇಳಿದ್ದೀರಿ. ಇದನ್ನು ಬಿಟ್ಟು ಬೇರೆ ಏನಿದ್ರು ಕೂಡ ಇವತ್ತು ಯಾವುದೇ ರೀತಿ ಅನುದಾನ ಬಂದರೂ ಕೂಡ ಇವತ್ತಿನ ನಾಳೆ ಒಳ್ಳೆಯದು ಆಗುತ್ತೆ ಅಂತೇಳಿ ನಾನು ನಂಬಿ ಇದರ ಜೊತೆಯಲ್ಲಿ ಸಮುದಾಯ ಭವನ ಜೊತೆಯಲ್ಲಿ ಬೇರೆ ಏನಿದ್ರು ಕೂಡ ಹಿರಿಯರು ಮಾಡಿದ್ರೆ ಖಂಡಿತವಾಗಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡುವಂತ ಎಲ್ಲರಿಗೂ ಕೈ